ನಾವಿವಾಗ ಸದ್ಯಕ್ಕೆ ಒಂದು 800 ವರ್ಷ ಹಿಂದಕ್ಕೆ ಹೋಗ್ಬಿಡೋಣ. ಈ ಚಿತ್ರದುರ್ಗದ ವೀರ ಮದಕರಿ ನಾಯಕನ ವಂಶಸ್ಥರು ರಾಜ ಪರಶುರಾಮ್ ನಾಯಕರು ನನ್ನ ಜೊತೆ ಇದ್ದಾರೆ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕ್ತಕ್ಕಂಥ ಒಂದು ಪರಿಸ್ಥಿತಿಗೆ ಇವತ್ತಿನ ದಿನ ರಾಜಮಂತನ ಬಂದು ಮುಟ್ಟಿದೆ. ಹಿತೈಷಿಗಳೇನಿರ್ತಾರೆ ನರಸಪ್ಪ ನಾಯಕನ್ನ ನೀಲಪ್ಪ ನಾಯಕನ್ನ ಕೊಲೆ ಮಾಡ್ಬಿಡ್ತಾರೆ. ಇಬ್ಬರನ್ನ ಒಂದೇ ಸಿಂಹಾಸನದ ಮೇಲೆ ದ್ವಿತ್ರಯರಾಗಿ ಪಟ್ಟಾಭಿಷಿಕ್ತರನ್ನಾಗಿ ಮಾಡ್ತಾರೆ. ಸೊ ಇಬ್ರು ಕೂಡ ಅಲ್ಲಿ ರಾಜರೇ. 25 ವರ್ಷಗಳ ಕಾಲ ಇಬ್ರು ಬಹಳ ಅನ್ಯೂನ್ಯವಾಗಿ ರಾಜ್ಯಭಾರ ಮಾಡ್ತಾರೆ. ಮಂತೊಂದವರೆಲ್ಲ ಒಗ್ಗಟ್ಟಾಗಿ ಅವ್ರ ಮೇಲೆ ವಿರೋಧ ವ್ಯಕ್ತಪಡಿಸ್ತವೆ. ಆಮೇಲೆ ಕೋರ್ಟ್ ಕೇಸ್ಗಳಾಗುತ್ತವೆ, ಅರೆಸ್ಟ್ ವಾರೆಂಟ್ಗಳಾಗುತ್ತವೆ. ಹೈದರಾಲಿ ಏನು ಮಾಡ್ತಾನೆ, ಚಿಕ್ಕ ಮದಕರಿ ನಾಯಕನ್ನ ದೊಡ್ಡ ಮದಕರಿ ನಾಯಕನ್ನ ತಗೊಂಡೋಗಿ ಶ್ರೀರಂಗಪಟ್ಟಣದ ಒಂದು ಮನೆಯಲ್ಲಿ ಗೃಹ ಬಂಧನದಲ್ಲಿ ಇಡ್ತಾರೆ. ಚಿಕ್ಕ ಮದಕರಿ ನಾಯಕನಿಗೆ ಊಟದಲ್ಲಿ ವಿಷ ಹಾಕಿ ಕೊಲೆ ಮಾಡ್ತಾರೆ. ಇವೆಲ್ಲ ಶ್ರೀರಂಗಪಟ್ಟಣದಲ್ಲಿ ಅಂದರೆ ಚಿತ್ರದುರ್ಗ ಪತನ ನಂತರ ನಡೀತಕ್ಕಂಥ ವಿಚಾರಗಳಿವು. ಒಬ್ಬ ಅರಸನ ಸಂತತಿ ಕೊನೆ ಆಗುತ್ತೆ.